ವೆಲ್ಕಮ್ ಟು ಡೇ 21 ಡೇಸ್ ಚಾಲೆಂಜ್. ಇವತ್ತು ಬೆಳಗ್ಗೆ ಎದ್ದು ಅಪ್ಪ ಅಮ್ಮ 5 o'clock ರೈಡ್ ಹೋದ್ರು. ಇವತ್ತು 21 ಡೇಸ್ ಚಾಲೆಂಜ್ ಅಮ್ಮ ಅಪ್ಪನ ಮುಗೀತು. ಗ್ರೇಟ್ ಜಾಬ್. ಏನಿವತ್ತು ವಾಯ್ಸು ಚೇಂಜ್ ಆಗೋಗಿದೆ ಅಂತ ಅನ್ಕೊತಿದ್ದೀರಾ? ಎಸ್, ಇವಾಗ ಮಾತಾಡಿದ್ದು ನನ್ನ ಮಗ ಲಕ್ಷ. ಇದರಲ್ಲಿದ್ದಿದ್ದು ಒಂದು ಅಕ್ಷರ ಕೂಡ ನಾನು ಹೇಳ್ಕೊಟ್ಟಿಲ್ಲ. ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ, ಅಮ್ಮ ನಾನೇನೋ ಹೇಳಬೇಕು ಅಂತ ಅಂದ್ಬಿಟ್ಟು ಅವ್ನು ನಾನು ಹೇಗೆ ರೆಕಾರ್ಡ್ ಮಾಡೋದು ಅಂತ ಕೇಳ್ದೆ. ನಾನು ಹೆಲ್ಪ್ ಮಾಡಿದೆ. ಎಲ್ಲ ಅವನೇ ಹೇಳಿದ್ದು. ಇಷ್ಟು ದಿನ 21 ಡೇಸ್ ಚಾಲೆಂಜ್ ಮಾಡಿದ್ದು ಖುಷಿ ಆಯಿತೋ ಇಲ್ವೋ, ನಾನು ಮಾಡಿದ ಪ್ರಯತ್ನನ ಅವ್ನು ಬಂದಿಲ್ಲಿ ಈಗ ಅಪ್ರಿಷಿಯೇಟ್ ಮಾಡಿದ್ನಲ್ಲ, ತುಂಬಾ ಖುಷಿ ಆಯಿತು. ಆ್ಯಂಡ್ ಯು ಹರ್ಡ್ ಇಟ್ ರೈಟ್, ನಾನು ಇವತ್ತು 21 ಡೇಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಅದು ಲಕ್ಷ ಬಂದು ಅವನೇ ವಾಯ್ಸ್ ಓವರ್ ಕೊಟ್ಟು ಅದ್ರ ಬಗ್ಗೆ ಹೇಳಿದ್ದು ಇನ್ನೂ ಖುಷಿ ಆಯಿತು. 21 ಡೇಸ್ ಚಾಲೆಂಜ್ ಏನೋ ಮುಗೀತು. ಈ ಒಂದು ಜರ್ನಿ ಪರ್ಫೆಕ್ಟ್ ಆಗಿತ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಲವೊಂದು ಮಾಡೋಕ್ಕಾಗಲಿಲ್ಲ ಕೆಲವೊಂದು ದಿನ, ಬಟ್ ಇಟ್ಸ್ ಓಕೆ. ಆದರೆ ನಾನು ಈ ಒಂದು 21 ಡೇಸ್ ಚಾಲೆಂಜಲ್ಲಿ ನನ್ನ 100%ನಂತೂ ಖಂಡಿತವಾಗ್ಲೂ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಖುಷಿ, ಸಮಾಧಾನ ಮತ್ತು ಹೆಮ್ಮೆ ಕೂಡ ಇದೆ. ಈ ಒಂದು ಜರ್ನಿಯಲ್ಲಿ ಏನು ಸರಿ ಹೋಯಿತು, ಏನು ಸರಿ ಹೋಗಲಿಲ್ಲ, ಯಾವತ್ತು ಏನನ್ನ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋದನ್ನ ಲಾಂಗ್ ಫಾರ್ಮೇಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಎಲ್ಲೋ ಏನೋ ತಪ್ಪಾದಾಗೆ ತಾನೇ ತಿದ್ಕೊಳ್ಳೋಕ್ಕಾಗೋದು. ಓಕೆ, ಇವತ್ತಿನ ದಿನದಲ್ಲಿ ಏನೇನು ತಿಂದೆ ಅಂತ ನೋಡೋಣ. ಬೆಳಗ್ಗೆ ಮನೇಲಿ ಇಲ್ದೋದ ಕಾರಣ ಜೀರಾ ವಾಟರ್ ಕುಡಿಯೋಕ್ಕಾಗಲಿಲ್ಲ. ಸೊ ಹೋಟೆಲಲ್ಲೇ ಹಾಟ್ ವಾಟರ್ ತೊಗೊಂಡು ಕುಡಿದು 2 ಇಡ್ಲಿ ಸಾಂಬಾರನ್ನ ತಿಂದೆ. ರೈಡ್ ಮುಗಿಸ್ಕೊಂಡು ಬರ್ತಾ ಎಳ್ನೀರನ್ನ ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇವತ್ತು ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾನ ತಿಂದು ಈವ್ನಿಂಗ್ ಡ್ಯಾನ್ಸ್ ಫಿಟ್ನೆಸ್ಗೆ ಹೋಗಿದ್ವಿ. ಸೊ 1 hour ಡ್ಯಾನ್ಸ್ ಫಿಟ್ನೆಸ್ನ ಮುಗಿಸ್ಕೊಂಡು ಬಂದು ಇವತ್ತು ಅರೌಂಡ್ 6 o'clockಗೆ ನಾನು ಡಿನ್ನರ್ನ ಮುಗಿಸ್ದೆ. ಡಿನ್ನರ್ಗೆ ಇವತ್ತು ಪುಲ್ಕಾ ದಾಲ್ ಮತ್ತು ಚೋಲೆ ಮಸಾಲಾನ ತಿಂದೆ. ಈ ಒಂದು 21 ಡೇಸ್ ಚಾಲೆಂಜಲ್ಲಿ ನನಗೆ ಏನೆಲ್ಲ ಬೆನಿಫಿಟ್ಸ್ ಆಗಿದೆ ಅಂತ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೀರೀಸ್.